ಮತ್ತೊಂದು ಕಡೆ ಈ ವಿಚಾರವಾಗಿ ಡಿಸಿಎಂ ನಡೆಸಿದಂತ ಸಭೆಗೆ ಈ ಸಮಾವೇಶದ ಮುಖ್ಯ ಆಯೋಜಕರೇ ಗೈರಾಗಿದ್ದಾರೆ. ಅದು ಸಚಿವ ಎಚ್.ಸಿ. ಮಹದೇವಪ್ಪನವರು ಜೊತೆಗೆ ಕೆ.ಎನ್. ರಾಜಣ್ಣ ಅವರು ಇಬ್ಬರೂ ಕೂಡ ಗೈರಾಗಿದ್ದರು. ಅಷ್ಟೇ ಅಲ್ಲ, ಸಚಿವ ಕೆ. ವೆಂಕಟೇಶ್, ಕೆ.ಜೆ. ಜಾರ್ಜ್ ಇವರುಗಳು ಕೂಡ ಅಟೆಂಡ್ ಆಗಿಲ್ಲ. ಹಾಸನದ ಸ್ವಾಭಿಮಾನಿ ಸಮಾವೇಶವನ್ನ ಸಚಿವರುಗಳೆಲ್ಲ ಸೇರಿ ಆಯೋಜಿಸಿದ್ದರು. ಈಗ ಕಾಂಗ್ರೆಸ್ ನೇತೃತ್ವದಲ್ಲಿ ಸಮಾವೇಶ ಆಯೋಜನೆ ಆಗ್ತಾ ಇದೆ. ಡಿ.ಕೆ. ಶಿವಕುಮಾರ್ ಅವರು ಈ ಕಾರಣಕ್ಕಾಗಿ ಒಂದು ಏನ್ ಮೆಸೇಜ್ ಕೊಟ್ಟಿದ್ದಾರೆ, ಇದು ಪಕ್ಷದ ನೇತೃತ್ವದಲ್ಲಿ ಆಗುವಂತಹ ಸಭೆ ಅನ್ನೋದು ಇದು ಹಲವರಿಗೆ ಹಿಡಿಸಿದ ಹಾಗೆ ಬಹುಶಃ ಕಂಡು ಬರ್ತಾ ಇಲ್ಲ ಅಂತ ಕಾಣಿಸುತ್ತೆ. ಯಾಕಂತಂದ್ರೆ ಅವರು ಕರೆದಿದ್ದಂಥ ಸಭೆಗೆ ಬಹಳಷ್ಟು ಮಂದಿ ಗೈರಾಗಿದ್ದಾರೆ. ಈ ಮುಖೇನವಾಗಿ ಹಾಸನ ಸಮಾವೇಶದ ಬಗ್ಗೆ ಇದೀಗ ಮತ್ತೆ ಗೊಂದಲ ಹೆಚ್ಚಾಗ್ತಾ ಇದೆ. ಬಹಳ ಕ್ಲಿಯರ್ ಆಗಿ ನೀವು ಕೆಲ ದಿನಗಳಿಂದ ನೋಡ್ತಾ ಇದ್ದೀರಾ, ಬೈ ಎಲೆಕ್ಷನ್ ರಿಸಲ್ಟ್ ಬಂದಂತಹ ನಂತರದಲ್ಲಿ ಈ ಮೂಡಾ ವಿಚಾರವಾಗಿ ಆಗಿರಬಹುದು ಅಥವಾ ಸರ್ಕಾರದ ವಿರುದ್ಧವಾಗಿ ಕೆಲ ಮಾಡಿದಂತಹ ಆರೋಪಗಳು, ಇದರ ವಿಚಾರವಾಗೆಲ್ಲ ಬಹಳ ಸರ್ಕಾರಕ್ಕೆ ಹಿನ್ನಡೆ ಆಗ್ಬೋದು ಅನ್ನುವಂಥ ರೀತಿಯಾಗಿ ಆ ಥರದೊಂದು ವಾತಾವರಣ ಇತ್ತು. ಆದರೆ ಆ ಬೈ ಎಲೆಕ್ಷನ್ ರಿಸಲ್ಟ್ ಬಹುಶಃ ಮುಖ್ಯಮಂತ್ರಿಗಳು ತಾವು ನಡೆಸಿದಂಥ ಆಡಳಿತ ಏನಿದೆ ಅದಕ್ಕೆ ಜನ ಮತ್ತಷ್ಟು ಮನ್ನಣೆ ಕೊಟ್ಟಿದ್ದಾರೆ ಅನ್ನುವಂಥದ್ದೊಂದು ಮೆಸೇಜನ್ನು ಬಹುಶಃ ಅವರೊಂದು ನಿರೂಪಿಸುವಂಥ ಪ್ರಯತ್ನದ ಭಾಗನೇ ಈ ರೀತಿಯಾದಂಥ ಒಂದು ಸ್ವಾಭಿಮಾನಿ ಸಮಾವೇಶ ಅನ್ನುವಂಥದ್ದು ಅದು ಬಿಂಬಿತ ಆಗ್ತಾ ಇತ್ತು. ಸೊ ಅದಕ್ಕೆ ಮುಖ್ಯಮಂತ್ರಿಗಳ ಅಕ್ಕಪಕ್ಕ ನಿಂತು ಈ ಥರದಂಥ ಒಂದು ಸಭೆಗೆ ಆಯೋಜನೆ ಮಾಡ್ತಾ ಇದ್ದಂಥವರ ಪ್ರಮುಖವಾಗಿ, ಅಂದರೆ ಮುಖ್ಯಮಂತ್ರಿಗಳು ನಂದು ಇದರಲ್ಲಿ ಏನು ಹಸ್ತಕ್ಷೇಪ ಅಥವಾ ನಾನು ಈ ಸಭೆಯನ್ನು ಆಯೋಜನೆ ಮಾಡ್ತಾ ಇರೋದಲ್ಲ ಅನ್ನೋಂಥ ಕ್ಲಿಯರ್ ಮಾಡಿದ್ದಾರೆ. ಬಟ್ ಎಚ್.ಸಿ. ಮಹದೇವಪ್ಪ ಅವರು, ಕೆ.ಎನ್. ರಾಜಣ್ಣ ಅವರು ಕಂಪ್ಲೀಟ್ ಆಗಿ ಇದರ ಉಸ್ತುವಾರಿಯನ್ನು ವಹಿಸಿಕೊಂಡಿದ್ರು. ಈಗ ಡಿ.ಕೆ. ಶಿವಕುಮಾರ್ ಅವರು ಎಂಟ್ರಿ ಆಗ್ತಾ ಇದ್ದ ಹಾಗೆ ಇದು ಸರ್ಕಾರದ ಮುಖೇನವಾಗಿ ಅಂತ, ಸೊ ಈ ಇಬ್ಬರು ಸಚಿವರುಗಳು ಈಗ ಹಿಂದೇಟ್ ಹಾಕ್ತಾ ಇದ್ದಂಗೆ ಕಂಡು ಬರ್ತಾ ಇದೆ.